ರಾಮಾಯಣದಲ್ಲಿ ಹೇಗೆ ಒಳ್ಳೆಯದು ಕೆಟ್ಟದು ಅನ್ನೋದು ಎರಡೂ ಇದೆಯೋ ಹಾಗೆ ಈ ಟ್ರೈಲರಲ್ಲೂ ಒಳ್ಳೆಯದು ಕೆಟ್ಟದು ಎರಡೂ ಇದೆ. ಎಸ್. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ರಾಮಾಯಣ ಟ್ರೈಲರ್ನ 3Dಲಿ ಥಿಯೇಟ್ರಲ್ಲೇ ಫಸ್ಟ್ ನೋಡಿದ್ದು. ಸ್ಪೈಡರ್ ಮ್ಯಾನ್ಗೆ ಅಟ್ಯಾಚ್ ಮಾಡಿದ್ರು. ಥಿಯೇಟ್ರಲ್ಲಿ ನೋಡುವಾಗ 3D ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಬನ್ನಿ ಇನ್ ಡೀಟೇಲ್ ಆಗಿ ಮಾತಾಡ್ತೀನಿ, ನನಗೇನು ವರ್ಕ್ ಆಯಿತು, ನನಗೇನು ವರ್ಕ್ ಆಗಲಿಲ್ಲ ಅಂತ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೊಸ ಮೈಕ್ ತೊಗೊಂಡಿದ್ದೀನಿ, ಸೌಂಡ್ ಏನಾದರೂ ಜಾಸ್ತಿ ಕೇಳ್ತಾ ಇದ್ದರೆ ಹೇಳಿ, ಕಮ್ಮಿ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋಯಿಂದ. ಸೊ ಟ್ರೈಲರ್ ಹಾಗೂ ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದರೆ ಅದು ಹ್ಯಾನ್ಸ್ ಜಿಮ್ಮರ್ ಆ್ಯಂಡ್ AR ರೆಹಮಾನ್ ಮ್ಯೂಸಿಕ್. ಗಾಡ್ ಲೆವೆಲ್ ಸ್ಟಫ್ ಗುರು, ಹೇಳ್ತೀನಲ್ಲ, ಆ ಡಿವೈನ್ ವೈಬ್ ಕೂಡ ಇದೆ. ಆ್ಯಂಡ್ ಆ 3 ನಿಮಿಷ ಆದಮೇಲೆ ಹೈ ಫೀಲ್ ಕೂಡ ಕೊಡ್ತು ನನಗೆ ಈ ಟ್ರೈಲರು. ಸಖತ್ ಸ್ಕೋರ್ ಮಾತ್ರ. ನೆಕ್ಸ್ಟ್, ಯಶ್ ಆ್ಯಸ್ ರಾವಣ. ಪ್ಯೂರ್ ಒನ್ ಸೈಡ್ ಡಾಮಿನೇಷನ್ ಗುರು, ಪ್ಯೂರ್ ಒನ್ ಸೈಡ್ ಡಾಮಿನೇಷನ್. ಪಾರ್ಟ್ 1 ಸ್ಕ್ರೀನ್ ಟೈಮ್ ಕಮ್ಮಿ ಇದೆ, ಇಲ್ಲೇನೆ ಎಲ್ರಿಗಿಂತ ಹೈಲೈಟ್ ಆಗ್ತಾ ಇದ್ದಾರೆ. ಇನ್ನು ಮೈನ್ ಕತೆ ಇರೋದೇ ಪಾರ್ಟ್ 2. ಅಲ್ಲಿ ನೆನೆಸ್ಕೊಂಡ್ರೆ ಏನು ಮ್ಯಾಜಿಕ್ ಮಾಡ್ತಾರೋ ಏನೋ. ಟ್ರೈಲರ್ ಶುರುವಾಗೋದೇ ರಾವಣನ ಕ್ಯಾರೆಕ್ಟರಿಂದ. ತಪಸ್ಸಿನ ನಂತರ ಯುದ್ಧ ಮಾಡೋ ಫ್ರೇಮ್ಸ್ಗಳು, ತ್ರಿಲೋಕಗಳ ಮೇಲೆ ಯುದ್ಧ ಮಾಡೋ ಫ್ರೇಮ್ಸ್ಗಳು ಸಖತ್ತಾಗಿ ಬಂದಿವೆ. ಇವನ್ ಆ್ಯಕ್ಷನ್ ಕೂಡ. ಯಶ್ ಸ್ಕ್ರೀನ್ ಪ್ರೆಸೆನ್ಸ್ ಮೇಲೆ ಡೌಟ್ ಇತ್ತು ನನಗೆ. ಲಿಟ್ರಲಿ ಹೇಳ್ತಾ ಇದ್ದೀನಿ, ರಾವಣ ಕ್ಯಾರೆಕ್ಟರ್ ಹೇಗೆ ಮಾಡ್ತಾರೋ, ಹೇಗೆ ಕಾಣಿಸ್ತಾರೋ ಅಂತ. ಫಸ್ಟ್ ಟೈಮ್ ಇಂಥ ಕ್ಯಾರೆಕ್ಟರ್ ಮಾಡ್ತಿರೋದು. ಬಟ್ ಹೇಳ್ತೀನಲ್ಲ, ಬೀಸ್ಟ್ ವರ್ಷನ್ ಅಂತ ಹೇಳ್ತೀನಿ. ಬೆಸ್ಟ್ ಅಲ್ಲ, ಬೀಸ್ಟ್ ವರ್ಷನ್ ಅನ್ಬೋದು. ಯಶ್ ಅವ್ರಿಗೆ ಕ್ಲಿಯರ್ ಐಡಿಯಾ ಇದೆ, ತಮ್ಮನ್ನು ತಾವು ಹೇಗೆ ಪೊಸಿಷನ್ ಮಾಡ್ಕೋಬೇಕು ಅಂತ. ಎಲ್ಲಾರನ್ನೂ ಓವರ್ ಶೆಡೋ ಮಾಡಿದ್ದಾರೆ ಲಿಟ್ರಲಿ. ಸಿನಿಮಾ ರಿಲೀಸ್ ಆಗಿ ಚೆನ್ನಾಗಿತ್ತಂದರೆ ಹೇಳ್ತೀನಲ್ಲ, ಇಂಡಿಯಾದ ಬಿಗ್ಗೆಸ್ಟ್ ಸ್ಟಾರ್ನ ನೋಡೋದಕ್ಕೆ ರೆಡಿಯಾಗಿ ನೀವು ಅಷ್ಟೇ. ನಮ್ಮ ಕನ್ನಡದ ಹೀರೋ ಇಂಥ ಒಳ್ಳೆ ಪ್ರಾಜೆಕ್ಟ್ಗೆ ಇನ್ವೆಸ್ಟ್ ಮಾಡಿ, ಆ್ಯಕ್ಟ್ ಮಾಡಿ, ಇಷ್ಟು ಒಳ್ಳೆ ರೀಚ್ ತಗೊಂಡು ರೆಕಗ್ನಿಷನ್ ತಗೋತಾ ಇರೋದು ನೋಡಿದ್ರೆ ಖುಷಿ ಆಗುತ್ತೆ ಗುರು, ಲಿಟ್ರಲಿ ಖುಷಿ ಆಗುತ್ತೆ. ಡಬ್ಬಿಂಗ್ ಕುಡ್ ಹ್ಯಾವ್ ಬೀನ್ ಲಿಟ್ಲ್ ಮೋರ್ ಬೆಟರ್ ಅಂತ ಹೇಳ್ತೀನಿ ಅಷ್ಟೇ. ಇನ್ ಟರ್ಮ್ಸ್ ಆಫ್ ಮೇಕ್ ಓವರ್ ಬೆಸ್ಟ್ ಅಂತ ಹೇಳ್ತೀನಿ, ಲಿಟ್ರಲಿ ಬೆಸ್ಟ್. ಸ್ಪೆಷಲಿ ತಪಸ್ ಮಾಡಿ ವಾಪಸ್ ಬಂದಾಗ ಇದೆ ನೋಡಿ, ಆ ಲುಕ್ಕು ಸಖತ್ತಾಗಿದೆ. ಕೆಲವೊಂದು ಫ್ರೇಮ್ಸ್ಗಳು ರಿಯಲಿ ಚೆನ್ನಾಗಿದೆ, ಅದರಲ್ಲೂ ಕೂಡ ರಾವಣ ಇರೋ ಫ್ರೇಮ್ಸ್ಗಳೇ. ಪುಷ್ಪಕ ವಿಮಾನ ಫ್ರೇಮ್ಸ್ ಮಾತ್ರ ದಿ ಬೆಸ್ಟ್ ಅಂತೀನಿ ಇಡೀ ಟ್ರೈಲರಲ್ಲಿ. ಸಖತ್ತಾಗಿ ಬಂದಿದೆ ಅದು ಮಾತ್ರ. ಟೀಸರ್ಗೆ ಬಂದಿದ್ದು ಫೀಡ್ಬ್ಯಾಕ್ನ ತಗೊಂಡು ಅದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡಿದ್ದಾರೆ ಅಂತ ಸ್ವಲ್ಪ ಖುಷಿ ಪಟ್ಟೆ ಗುರು. ಆದರೆ ಟ್ರೈಲರ್ ಎಂಡಲ್ಲಿ ಬಂದಿದ್ದು ಫ್ರೇಮ್ ನೋಡಿ, ಗುರು ಏನು ಮಾಡ್ತಿದ್ದಾರಾ, ಮತ್ತೆ ಅದೇ ಥರ ಇದೆಯಲ್ಲ ಅಂತ ಅನಿಸ್ಬಿಡ್ತು. ಆ ದೈತ್ಯ ರಾಕ್ಷಸರನ್ನು ಅದು ಯಾಕಷ್ಟು ಫೇಕಾಗಿ ತೋರಿಸ್ತಾ ಇದ್ದಾರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಆ್ಯಂಡ್ ಮೈನ್ ನೆಗೆಟಿವ್ ಹೇಳ, ನಮಿತ್ ಮಲ್ಹೋತ್ರ ಮಾಡಿದ ತಪ್ಪು. 4,000 ಕೋಟಿ ಬಜೆಟ್ ಅಂತ ಹೇಳಿದ್ದು. ಗುರು, ಆ ಫಿಗರ್ ಕೇಳಿನೇ ತಲೆಯಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಸೆಟ್ ಆಗುತ್ತೆ. ಇಷ್ಟೊಂದು ಫೇಕಾಗಿ ಕೆಲವು ಸೀನ್ಸ್ಗಳು ಬಂದರೆ ಅಕ್ಸೆಪ್ಟ್ ಮಾಡೋದಕ್ಕೆ ಆಗೋದಿಲ್ಲ ಗುರು. ಬಜೆಟ್ ಅಷ್ಟು ಇಷ್ಟು ಅಂತ ಹೇಳದೇ ಇದ್ರೇ ಚೆನ್ನಾಗಿರೋದು ಅಂತ ಅನಿಸ್ಬಿಡ್ತು. ಏನೋ ಟ್ರೈ ಮಾಡಿದ್ದಾರೆ ಬಿಡು ಅಂತ ಅನ್ಸೋದೇನೋ. ಬಟ್ ಇವಾಗ ಅವ್ರ ಸ್ಟ್ಯಾಂಡರ್ಡ್ಸ್ನ ನಾವು ನೋಡಿದ್ದೀವಿ ಬೇರೆ ಸಿನಿಮಾಗಳಲ್ಲಿ. ಆ್ಯಂಡ್ ಅವರೇ ಹೇಳಿದ್ದಾರೆ ಡ್ರೀಮ್ ಪ್ರಾಜೆಕ್ಟ್ ಅಂತ. ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ಅಷ್ಟೇ ಪರ್ಫೆಕ್ಷನ್ನ ನಾವು ಕೇಳ್ತೀವಿ ಆಡಿಯನ್ಸು. ಎಲ್ಲಿ ಮಿಸ್ ಹೊಡಿತಿರ್ಬೋದು ಅಂತ ನೋಡಿದರೆ ನನಗೆ ಮೇಜರಾಗಿ ಅನಿಸಿದ್ದೆ ವಿಷನ್. ಪ್ರೊಡ್ಯೂಸರ್ ವಿಷನ್ ಇದೆ, ಅದು ಟೈಟಲಲ್ಲೇ ಕಾಣಿಸ್ತಾ ಇದೆ. ಬಟ್ ಡೈರೆಕ್ಟರ್ ವಿಷನ್ ಅಷ್ಟು ಕಾಣಿಸ್ತಾ ಇಲ್ಲ, ಅಷ್ಟು ಹೈಲೈಟ್ ಆಗ್ತಾ ಇಲ್ಲ. ಇಂಪ್ರೆಸ್ ಕೂಡ ಮಾಡಲಿಲ್ಲ ಅಂತ ಹೇಳ್ತೀನಿ. ಅದಕ್ಕೆ ಇಲ್ಲಿರೋ ಸಿನಿಮಾಟೋಗ್ರಫಿನೇ ಸಾಕ್ಷಿ. ನಾನು ಫುಲ್ ಜಡ್ಜ್ ಮಾಡೋದಕ್ಕೆ ಹೋಗೋದಿಲ್ಲ ಅದ್ರ ಬಗ್ಗೆ. ಬಟ್ ಇಡೀ ಟ್ರೈಲರ್ ತುಂಬ ವೈಡ್ ಫ್ರೇಮ್ಸ್ ಎಷ್ಟು ಹಾಕಿದ್ದಾರೆ ಅಂತಂದರೆ ಸಬ್ಜೆಕ್ಟ್ಗಳೇ ಕಾಣಿಸ್ತಾ ಇಲ್ಲ ಕರೆಕ್ಟಾಗಿ. ಐ ವಿಶ್ ಸಿನಿಮಾದಲ್ಲಿ ಈ ಥರ ಇರಲ್ಲ. ಟ್ರೈಲರಲ್ಲಿ ಗ್ರ್ಯಾಂಡ್ಯೂರ್ನ ಇಡೀ ಗ್ಲೋಬಲ್ ಆಡಿಯನ್ಸ್ಗೆ ತೋರಿಸ್ಬೇಕು ನಾವು ಅಂತ ಏನೋ ತೋರಿಸಿದ್ದಾರೆ ಅಂತ ಅನ್ಕೊತೀನಿ. ಬಟ್ ಸಿನಿಮಾದಲ್ಲಿ ನನಗೆ ಚೆನ್ನಾಗಿರುತ್ತೆ ಅಂತ ಹೋಪ್ ಇದೆ, ನೋಡಬೇಕು. ಇನ್ನು ನಿತೇಶ್ ತಿವಾರಿ ಅವರ ಸ್ಕ್ರೀನ್ ಪ್ಲೇ ಆ್ಯಂಡ್ ಡೈರೆಕ್ಷನ್ ಮೇಲೆ ಒಂದು ಚೂರು ಕೂಡ ಡೌಟ್ ಇಲ್ಲ ನನಗೆ. ಬಟ್ ಆ ವಿಜುವಲ್ ಮಾಸ್ಟರ್ ಪೀಸ್ನ ಬಿಲ್ಡ್ ಮಾಡೋದಕ್ಕೆ ವಿಷನ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ನನಗೆಲ್ಲೂ ಕಾಣಿಸ್ತಾ ಇಲ್ಲ. ಐ ಹೋಪ್ ಸಿನಿಮಾದಲ್ಲಿ ಅದು ಸಿಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಕಾಸ್ಟಿಂಗ್ ನನಗೆ ಅಷ್ಟೊಂದು ವರ್ಕ್ ಆಗಲಿಲ್ಲ ಗುರು. ರಣಬೀರ್ ಅವರು ರಾಮನಾಗಿ ಆ ಒಂದು ಫೀಲ್ ಕೊಡ್ತಾ ಇಲ್ಲ ನನಗೆ. ಐ ನೋ ರಣಬೀರ್ ಒಬ್ಬ ಗ್ರೇಟೆಸ್ಟ್ ಆ್ಯಕ್ಟರ್ ಇನ್ ಇಂಡಿಯನ್ ಸಿನಿಮಾ. ಬಟ್ ರಾಮ ಅಂತ ಬಂದಾಗ ನಮ್ಮಲ್ಲಿ ಒಂದು ಇಮ್ಯಾಜಿನೇಷನ್ ಇರುತ್ತೆ, ಆ ಒಂದು ಫೀಲ್ ಇರುತ್ತೆ. ನೆನೆಸ್ಕೊಂಡಾಗ ನೋಡುವಾಗ ಆ ಒಂದು ಡಿವೈನ್ ಫೀಲ್ ನಮಗೆ ಫೀಲ್ ಆಗುತ್ತೆ. ಬಟ್ ಅದು ರಣಬೀರ್ ಅವ್ರನ್ನ ರಾಮನಾಗಿ ನೋಡುವಾಗ ಲಿಟ್ರಲಿ ಫೀಲ್ ಆಗಲಿಲ್ಲ ನನಗೆ. ಸಿನಿಮಾ ನೋಡಿದಾಗ ನಾನು ಈ ವಿಚಾರದಲ್ಲಿ ರಾಂಗ್ ಅಂತ ಪ್ರೂವ್ ಆಗಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಸೀತಾಮಾತೆಯಾಗಿ ಸಾಯಿ ಪಲ್ಲವಿ ಅವರು ಡೀಸೆಂಟ್ ಅಂತ ಅನಿಸಿದ್ರು ನನಗೆ. ತುಂಬ ಜನ ಈ ರಾಕುಲ್ ಅವ್ರನ್ನೇ ಹಾಕೋಬೋದಿತ್ತು ಸೀತಾಮಾತೆಯಾಗಿ ಅಂತ ಹೇಳ್ತಾ ಇದ್ದಾರೆ. ಗುರು, ಅಲ್ಲೇನು ಗ್ಲಾಮರಸ್ ರೋಲ್ ಮಾಡ್ತಾ ಇಲ್ಲ. ತುಂಬ ಜನ ಟ್ರಿಗರ್ ಆದರೂ ಪರವಾಗಿಲ್ಲ, ಹೇಳ್ಬಿಡ್ತೀನಿ ನನಗೆ ಅನಿಸಿದ್ದನ್ನು. ವಾರಣಾಸಿಲಿ ರಾಮನ ಕ್ಯಾರೆಕ್ಟರ್ ಪ್ರೆಸೆಂಟೇಷನ್ ಇನ್ನೂ ಬೆಟರ್ ಇರುತ್ತೆ ಅನ್ನೋ ಒಂದು ಫೀಲ್ ನನಗಿದೆ. ಬಿಕಾಸ್ ರಾಜಮೌಳಿ ವಿಷನ್ನ ನಾನು ನೋಡಿದ್ದೀನಿ, ಎಲ್ಲರೂ ನೋಡಿದ್ದೀವಿ. ಕಮೆಂಟಲ್ಲಿ ಬೈದರೂ ಪರವಾಗಿಲ್ಲ, ನನಗೆ ಅನಿಸಿದ್ದು ನಾನು ಹೇಳಿದ್ದೀನಿ ಅಷ್ಟೇ. ಸೊ ಇದು ನನಗೆ ಹಾನೆಸ್ಟಾಗಿ ಅನಿಸಿದ್ದು ಈ ಟ್ರೈಲರ್ನ ನೋಡಿ. ಅದೇ ಹೇಳಿದ್ನಲ್ಲ, ಟ್ರೈಲರಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಸಿನಿಮಾದಲ್ಲಿ ಈಗಿರೋ ಕೆಟ್ಟದೆಲ್ಲ ಹೋಗಿ ಒಳ್ಳೆಯದು ಜಾಸ್ತಿ ಇರಲಿ ಆ್ಯಂಡ್ ಅದೇ ಗೆಲ್ಲಿ ಅಂತ ಕೇಳ್ಕೊತೀನಿ ಅಷ್ಟೇ.
ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ತಿಳಿಸಿ. ಬೈತೀರನಪ್ಪ ನನಗೆ ಗೊತ್ತು, ಇರಲಿ ಬಿಡಿ, ಏನೋ ನನಗನ್ಸಿದ್ದು ನಾನು ಹೇಳಿದ್ದೀನಿ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.